ಉಂಟಾದ ದುರಂತಗಳ ಬಗ್ಗೆ ನಾನು ಹೇಳ್ತಾ ಇದ್ದೆ ನಿಮಗೆ. ಇನ್ನೊಂದು ಕಡೆಗೆ ಚೂರಲ್ಮಲ ಪ್ರದೇಶದಲ್ಲಿ ಮತ್ತೆ ನದಿ ಅಬ್ಬರಿಸ್ತಾ ಇದೆ. ನದಿಯಲ್ಲಿ ಮತ್ತಷ್ಟು ವೇಗ ಹೆಚ್ಚಳ ಆಗ್ತಾ ಇದೆ. ಹೀಗಾಗಿ ಕಾರ್ಯಾಚರಣೆ ಸವಾಲಿನ ಕೆಲಸ ಆಗ್ತಾ ಇದೆ. ಈ ಚೂರಲ್ಮಲ ಭಾಗದಲ್ಲೂ ಕೂಡ ಇಡೀ ಗ್ರಾಮಕ್ಕೆ ಗ್ರಾಮವೇ ನಶಿಸಿ ಹೋಗಿದೆ. ಉಳಿದವರನ್ನ ಸುರಕ್ಷಿತ ಜಾಗಗಳಿಗೆ ರಕ್ಷಣೆ ಮಾಡುವಂತಹ ಕೆಲಸ ಇವತ್ತೂ ಆಗ್ತಾ ಇದೆ. ಬಟ್ ನದಿಯಲ್ಲಿ ವೇಗ ಹೆಚ್ಚಳ ಆಗ್ತಾ ಇರೋದ್ರಿಂದ ಕಾರ್ಯಾಚರಣೆ ಸವಾಲಿನ ಕೆಲಸ ಆಗ್ತಾ ಇದೆ. ಚೂರಲ್ಮಲ ಸಮೃದ್ಧ ಊರು ಅಂತ ಹಣೆಪಟ್ಟಿ ಇದ್ದಂತಹ ಪ್ರದೇಶ ನೋಡಿ, ಅಲ್ಲಿ ಶ್ವಾನಗಳನ್ನೆಲ್ಲ ರೆಸ್ಕ್ಯೂ ಮಾಡ್ತಾ ಇದ್ದಾರೆ. ಮಲೈನ ನದಿಯ ರಭಸವೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಹೆಚ್ಚಾಗ್ತಾ ಇದೆ. ಹೀಗಾಗಿ ಸದ್ಯಕ್ಕೆ NDRF ತಂಡದವರು ತಾತ್ಕಾಲಿಕವಾದಂಥ ಒಂದು ಸೇತುವೆಯನ್ನು ಕಟ್ಟಿರುವಂಥದ್ದು. ಅದು ಬಿದಿರಿನ ಸೇತುವೆ ಆಗಿದೆ. ಯಾಕಂದರೆ ನದಿಯನ್ನು ದಾಟಿ ಆ ಕಡೆ ಕಾರ್ಯಾಚರಣೆಗೆ ಹೋಗೋದಕ್ಕೆ ಸಾಧ್ಯವಾಗ್ತಾ ಇರಲ್ಲ ಕಳೆದ 2 ದಿನಗಳಿಂದ. ಈ ಕಾರಣಕ್ಕೋಸ್ಕರವಾಗಿ ಇವತ್ತು ಬಿದಿರಿನಿಂದ ಆ ಸೇತುವೆಯನ್ನು ನಿರ್ಮಾಣ ಮಾಡಿದ್ದಾರೆ. ಹೀಗಾಗಿಯೇ ನಾವು ಕೂಡ ಭಾಳಷ್ಟು ಪ್ರದೇಶಗಳ ಕಡೆಗೆ ಹೋಗಿ ಬರೋದಕ್ಕೂ ಕೂಡ ಅನುಕೂಲವಾಯಿತು. ಮತ್ತು ಆ ಕಡೆ ಭಾಗದಿಂದ ಬೇರೆ ಜನರನ್ನು ಈ ಕಡೆ ಭಾಗಕ್ಕೆ ಶಿಫ್ಟ್ ಮಾಡುವಂಥದ್ದು ಮತ್ತು ಶವಗಳನ್ನ ಹುಡುಕುವಂಥ ಕಾರ್ಯಾಚರಣೆಯನ್ನು ನಡೆಸುವಂಥ NDRFನ ಇತರ ತಂಡದವರೆಗೂ ಕೂಡ ಮರದಲ್ಲಿ ಆ ಒಂದು ತಾತ್ಕಾಲಿಕವಾದಂಥ ಸೇತುವೆಯನ್ನು ನಿರ್ಮಿಸಿ NDRF ತಂಡದವರೇ ಸ್ವತಃ ಅವರೇ ಮುಂದೆ ನಿಂತ್ಕೊಂಡು ಜನರನ್ನು ನದಿಯನ್ನು ದಾಟಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಈ ಒಂದು ಪ್ರದೇಶದಲ್ಲಿ ಸಂಪೂರ್ಣವಾಗಿ ಸೇತುವೆಗಳು ಮುಳುಗಡೆ ಆಗಿದೆ. ಹೀಗಾಗಿ ನದಿಯನ್ನು ದಾಟೋದಕ್ಕೂ ಕೂಡ ಸಾಧ್ಯವಾಗ್ತಾ ಇಲ್ಲ. ಕಾರ್ಯಾಚರಣೆಗೆ ಭಾಳ ದೊಡ್ಡ ಮಟ್ಟದ ಅಡ್ಡಿ ಆಗ್ತಾ ಇತ್ತು. ಹೀಗಾಗಿ ಆ ಸೇತುವೆಯನ್ನು ನಿರ್ಮಾಣ ಮಾಡಿರುವಂಥದ್ದು. ಮಗದೊಂದು ಕಡೆ ಕಾರ್ಯಾಚರಣೆಗೆ ತೆರಳಿದಂಥ ಜನರಿಗೆ ಮಳೆಯೂ ಕೂಡ ಅಡ್ಡಿ ಆಗ್ತಾ ಇದೆ. ಹಾಗಾಗಿ ಬಹುತೇಕರು ಈಗ ಕಾರ್ಯಾಚರಣೆಯನ್ನು ಅರ್ಧಕ್ಕೆ ಸ್ಥಗಿತಗೊಳಿಸಿ ಅದೇ ಸೇತುವೆ ಮೂಲಕವಾಗಿ ನದಿಯನ್ನು ದಾಟಿ ವಾಪಸ್ ಬರ್ತಾ ಇದ್ದಾರೆ. ಅಲ್ಲಿಗೆ NDRF ಏನೆಲ್ಲ ಪ್ಲಾನ್ಗಳನ್ನು ಮಾಡಿಕೊಂಡು ಆದಷ್ಟು ಬೇಗ ಸೇತುವೆಗಳ ತಾತ್ಕಾಲಿಕವಾದಂಥ ಸೇತುವೆಗಳನ್ನು ನಿರ್ಮಾಣ ಮಾಡಿ ಪರಿಸ್ಥಿತಿಯನ್ನು ಹತೋಟಿಗೆ ತರಬೇಕೆನ್ನುವಂಥ ಪ್ರಯತ್ನಗಳನ್ನ ಏನು ಮಾಡ್ತಾ ಇದೆ. ಆದರೆ ಪ್ರಕೃತಿ ಅದಕ್ಕೆ ಸ್ಪಂದನೆ ಕೊಡ್ತಾ ಇಲ್ಲ. ಮಗದೊಂದು ಕಡೆಯಲ್ಲಿ ಚೂರಲ್ ನದಿಯ ರಭಸವೂ ಕೂಡ ಹೆಚ್ಚಾಗ್ತಾ ಇದೆ. ನೀವು ಅಲ್ಲಿ ಗಮನಿಸ್ತಾ ಇರ್ಬೋದು, ತಾತ್ಕಾಲಿಕವಾಗಿ ನಿರ್ಮಿಸಿರುವಂತಹ ಸೇತುವೆ ಕೂಡ ಮುಳುಗಡೆ ಆಗ್ತಾ ಇದೆ. ಬೆಳಿಗ್ಗೆ ಅದು ಮುಳುಗಡೆ ಆಗಿರಲಿಲ್ಲ. ಈಗ ನೀರಿನ ರಭಸವೂ ಕೂಡ ಹೆಚ್ಚಾಗ್ತಾ ಇರುವಂಥ ಕಾರಣಕ್ಕೋಸ್ಕರವಾಗಿ ಆ ಸೇತುವೆಯೂ ಕೂಡ ಮುಳುಗಡೆ ಆಗ್ತಾ ಇದೆ. ಅಲ್ಲಿಗೆ ಕಬ್ಬಿಣದ ಸೇತುವೆ ಮಾಡದ ಹೊರತು ಸದ್ಯಕ್ಕೆ ಈ ಒಂದು ಪರಿಸ್ಥಿತಿಯನ್ನು ಹತೋಟಿಗೆ ತೆಗೆದುಕೊಂಡು ಬರೋದಕ್ಕೆ ಸಾಧ್ಯನೇ ಇಲ್ಲ. ಇಡೀ ಕಾರ್ಯಾಚರಣೆಗೆ ಮಳೆ ದೊಡ್ಡ ಮಟ್ಟದ ಅಡ್ಡಿಯಾಗಿ ಕಾಣ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ TV, ವಯನಾಡ್.